ಸೊ ನಮ್ಮ ಫ್ರೆಂಡ್ ಒಬ್ಬರಿಗೆ ಗಾಡಿ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ದೊಡ್ಡಬಳ್ಳಾಪುರದಿಂದ HSR ಲೇಔಟ್ ಹತ್ರವರೆಗೂ ಬಂದಿದ್ದೀವಿ. ಆಲ್ಮೋಸ್ಟ್ ನಾವು 4 o'clock ಬಿಟ್ಟಿದ್ವಿ. ಇವಾಗ ಟೈಮ್ ನೋಡ್ರೆ 6:34 ಆಗಿದೆ. ಅಲ್ಲಿ ನಿಂತಿದೆ RX. ನೋಡೋಣ ಏನೋ ಎತ್ತ ಗಾಡಿ ಡೀಟೇಲ್ಸ್ ಎಲ್ಲ ಆಮೇಲೆ ಹೇಳ್ತೀನಿ. ಲೈಟಾಗಿ ಪಿಕಪ್ಪಲ್ಲೆಲ್ಲ ಇಶ್ಯೂ ಇದೆ. ಸರ್ವಿಸ್ ಎಲ್ಲ ಮಾಡಿಸ್ಬೇಕು. ಕತ್ಲಾಗಿದೆ. ಲೈಟಾಗಿದೆ ಇಂಜಿನ್ ಆಯಿತು. ಓಡಿಸೋದ್ರಲ್ಲೇ ಗೊತ್ತಾದೈತೆ ಫುಲ್ ಕಂಪ್ಲೀಟ್ ಗಾಡಿ ಸ್ಟಾಕಲ್ಲೇ ಇದೆ. ಕೋಟಿಂಗ್ ಎಲ್ಲ ಏನಾಗಿಲ್ಲ ಇದು. ಐ ಡೋಂಟ್ ಥಿಂಕ್ ಇದು ಒರಿಜಿನಲ್ ಸೈಲೆನ್ಸರ್ ಅಲ್ಲ ಅನ್ಸೋತಿದು. ನಮಗೊಂದು ಸೊ ಇದು ಒಂದ್ಸತಿನೂ FC ಕೂಡ ಆಗಿಲ್ಲ. RC ನಂಬರು 105 ಇದು ಮಾಡ್ತೀನಿ 6977. ಓಕೆ, ಓಕೆ ಒರಿಜಿನಲ್ ಇದೆ. ಈ 4 ಬೋರ್ ಇದೆ ಅಣ್ಣ. ಸೈಜ್ ಎಷ್ಟಿದೆ ಐಡಿ? ಹಾಂ 1 mm ಸ್ಲೀವಾ? 75 ಅಂದ ಅವನು. ಓಕೆ, ಮೇಬಿ 1 mm ಇರುತ್ತೆ. ಇಲ್ಲ ಪರವಾಗಿಲ್ಲ. ಸ್ಲೀವಾ ಅನ್ಸ್ಲೀವಾ ಅಂತ? ಸ್ಲೀವ್ ಇಲ್ಲ, ಅನ್ಸ್ಲೀವೇನಾ? ಓಕೆ, ಚೆನ್ನಾಗಿಲ್ಲ. ಸ್ಲೀವಲ್ಲಿ ಪಿಕಪ್ಪೇ ಬರೋಲ್ಲ, ಗಾಡಿ ಓಡೋದೇ ಇಲ್ಲ. ಸರಿ. ನೋಡ್ಕೊಳ್ಳಿ, ಗಾಡಿ ಏನಾದರೂ ಇನ್ ಕೇಸ್ ಎಲ್ಲರೂ ಬಿದ್ದಿದೆಯೋ ಇಲ್ಲೋ ಅಂತ ಗೊತ್ತಾಗೋದು. ಒಂದು ರೇಂಜಿಗೆ ಎಳೀತಾ ಇದೆ ಗುರು ಗಾಡಿ. ಎಳೀತಾ ಐತೆ ರೈಟ್ಗೆ. ಇದು 4ಕ್ಕೆ ಏನಾದರೂ ಬೆಂಡ್ ಆಗಿದ್ರು ಒಂದು ಚಾನ್ಸಸ್ ಇದೆ. ಅದು ಬರೀ ಬಿದ್ದಿರೋದೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ಒರಿಜಿನಲ್ ಕಾರ್ಬೊರೇಟರ್ ಹಾಕಿದೆ. ಜಪಾನ್ ಕಾರ್ಬೊರೇಟರ್ ಏನಲ್ಲ ಇದು, ಬಟ್ ಒರಿಜಿನಲ್ ಕಾರ್ಬೊರೇಟರ್ ಹಾಕಿದ್ದಾರೆ. E4 ಬೋರ್ ಇದೆ. ಓಕೆ, ಪೇಂಟಿಂಗು ಓಕೆ, ಸೂಪರ್ ಅಂತೇನು ಹೇಳಲ್ಲ. ಓಕೆ ಎಳೀತಾ ಇದೆ. ಬಟ್ 4ಕ್ಕೂ ಬೆಂಡಾಗಿರೋ ಚಾನ್ಸಸ್ಸು ಇರುತ್ತೆ. ಮೇನ್ ಇನ್ನೊಂದು ಇಲ್ಲಿ
ಚಾರ್ಸಿ ಎಲ್ಲೂ ಹೊಡೆದಿಲ್ಲ. ಅಂದರೆ ಈ ಥರನೇ ಇರಬೇಕು, ಮೇಲೆಗಡೆ ಏನು ಬೇರೆ ಬೇರೆ ಮಾರ್ಕ್ಸ್ ಏನು ಇರಬಾರ್ದು ಇದ್ರ ಮೇಲೆ. ಅದಿದ್ದರೆ ಏನಾದ್ರು ಜುಗಾಡು ಒಂದು ಆಗಿರುತ್ತೆ ಅಂತ ಅರ್ಥ ಗಾಡಿಗೆ. ಗಾಡಿ ಪಿಕಪ್ ಇಶ್ಯೂ ಇದೆ, ಮೇ ಬಿ ಸ್ಲೀವ್ ಆಗಿರ್ಬೋದು. ಡ್ರೋನ್ ಪಾಲಿಶಿಂಗ್ ಎಲ್ಲ ನೀಟಾಗಿ ಮಾಡ್ಕೊಂಡು ಬಂದಂಗಿದ್ದಾರೆ. ಸೊ ಇದು ಪೇಂಟಿಂಗ್ ಏನು ನೋಡ್ತಾ ಇದ್ದೀರಾ, ಕ್ವಾಲಿಟಿ ಏನಿಲ್ಲ ಪೇಂಟಿಂಗ್ ಇದೆ. ಓಕೆ, ಒಂದು ಮ್ಯಾಚ್ ಮಾಡೋಕ್ಕೆ ಮಾಡಿದ್ದಾರೆ ಅಷ್ಟೇ. ಸೆಂಟ್ರಿಫೈಡ್ ಕಿಕ್ಕರ್ ಇದೆ, ಬಟ್ ಸೈಲೆನ್ಸರು ಫಾಸ್ಟ್ ಹೇಳ್ತೀನಿ, ಇದು ಸೆಂಟ್ರಿಫೈಡ್ ಸೈಲೆನ್ಸರ್ ಎಲ್ಲ ಇದೆ. ಚಾರ್ಸಿ ಅದು ನೀಟಾಗಿ ಬಿಚ್ಚಿರೋ ಚಾರ್ಸಿ ಎಲ್ಲ ಗೊತ್ತಾಗಿದೆ, ಬಟ್ ಕಾಣಿಸೋ ರೀತಿ ಎಲ್ಲರೂ ಏನಾದ್ರು ಕಟ್ಟಾಗಿದೆ ಅಂತ ನೋಡ್ಕೊಬೇಕು. ಪೇಂಟಿಂಗ್ ನಿಜ ಹೇಳ್ಕೊಳೋ ಥರ ಎಲ್ಲ ಏನಿಲ್ಲ, ಸುಮ್ಮನೆ ಮಾಡಬೇಕು ಅಂತ ಮಾಡಿಸಿರುತ್ತೆ ಪೇಂಟಿಂಗಿಗೆ. ಓನರ್ ಇಲ್ಲೇ ಇದ್ದಾರೆ, ಜೋರ ಮಾತಾಡೋಕ್ಕಾಗಲ್ಲ. ಪವರ್ ಬಾಕ್ಸ್ ಇದು ಹಾಕಿದ್ದಾರೆ, 135 ಹಾಕಿದ್ದಾರೆ, ಅಂದರೆ 100 ಹಾಕಿದ್ದಾರೆ, ಸಾರಿ 100 ಮನಿ ಪವರ್ ಹಾಕಿದ್ದಾರೆ. ಪವರ್ ಬಾಕ್ಸ್ ಇಲ್ಲ, ಮೇ ಬಿ ಅದಕ್ಕೂ ಕೂಡ ಲ್ಯಾಗ್ ಹೊಡಿತಿರ್ಬೋದು ಇನಿಷಿಯಲಲ್ಲಿ. ಖಾಲಿ ಕರ್ಕೊಂಡು ಬಂದಿದ್ದಾರೆ ಗುರು ಇವಾಗ. ಎಲ್ಲ ಮೇಲ್ಮೇಲೆ ಪೇಂಟ್ ಇಡ್ಬೋದು. ಪಂಪ್ ಇದೆಯಾ ಅಣ್ಣ? ಪಂಪು ಇಲ್ವಾ? ಪಂಪೆಲ್ಲ ಒಂದ್ಸರಿ ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ ಅಂದರೆ. ಹಾಂ, ಅಲ್ಲ ಅಲ್ಲೇ ಒಳಗಡೆ ಇದೆಯಾ? ಹೋಗ್ಲಿ, ಒಳಗಡೆ ಇದೆಯಾ? ಇದ್ರೊಳಗಡೆನೂ ಇಲ್ವಾ? ಇಲ್ಲ, ಒಳಗಡೆ ನೋಡಬೇಕು. ಈ ಕಡೆ ಏನು ಕ್ರಾಸ್ ಕಾಣಿಸ್ತಾ ಇಲ್ಲ. ಇಲ್ಲಿಂದನೇ ಹಾಂ, ಓಕೆ, ಏನು ಕ್ರಾಕ್ ಏನಿಲ್ಲ, ಬಟ್ ಆಯಿಲ್ ಲೀಕ್ ಆಗ್ತಾ ಇದೆ. ಡ್ರೈ ಬೋಲ್ಟ್ ಹೋಗಿರ್ಬೋದು, ಇಲ್ಲ ಇಲ್ಲಿ ಏನಾದರೂ ಕಟ್ಟಾಗಿರ್ಬೋದು. ಓಕೆ, ಗಾಡಿಗೊಂದು ಹೇಳ್ದಂಗೆ NOC ಇಲ್ಲ, FC ಇಲ್ಲ, ಇನ್ಶೂರೆನ್ಸ್ ಇಲ್ಲ. ಫಸ್ಟ್ ಓನರ್ ಗಾಡಿ. ಡಾಕ್ಯುಮೆಂಟ್ಸು ಅಂದರೆ 2930 ಫಾರ್ಮ್ ಸಿಗ್ನೇಚರ್ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ದಾರೆ, ಬಟ್ ಕೋರ್ಟ್ ಬಂದು 85 ಹೇಳ್ತಿದ್ದಾರೆ. ಸೊ ನಾವು ದೊಡ್ಡಾಪುರಕ್ಕೆಲ್ಲ ತೊಗೊಂಡೋಗಿ ಆ ಗಾಡಿನೆಲ್ಲ ಓಡಿಸ್ಕೊತೀವಿ ಅಂತ ಹೇಳಿದ್ರೆ ರಿಸ್ಕ್ ತುಂಬ. ಪೊಲೀಸರು ಯಾವಾಗ ಬೇಕಾದ್ರೂ ಹಿಡಿಬೋದು, ಹೇಳೋಕ್ಕಾಗಲ್ಲ, ಹಿಡಿದಿರೋನು ಇರ್ಬೋದು. ಪ್ಲಸ್ ಇನ್ನೊಂದು, ಆ ಗಾಡಿ ಮೇಲೆ ನೋಡೋಕ್ಕೆ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ, ಇನ್ ಡೀಟೇಲಾಗೆಲ್ಲ ಏನು ಮಾಡಿಲ್ಲ. ಮೇಲೆ ಕಾಣಿಸಂಗೆ ಪೇಂಟಿಂಗ್ ಹೊಡೆದಿದ್ದಾರೆ ಅಷ್ಟೇ, ಅದು ಕ್ವಾಲಿಟಿನೂ ಇಲ್ಲ ಪೇಂಟಿಂಗು. ನಾವು
ನಾವೊಂದು 60,000 ಕೇಳಿದ್ವಿ. ಫಸ್ಟ್ ಅವರು ಬೇರೆ ಯಾವುದೋ ಗಾಡಿ ಇದೆ, ರಿಜಿಸ್ಟ್ರೇಷನ್ ಮಾಡ್ಕೊಬೇಕು, ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಅಂದರು. ಆಮೇಲೆ ಫೋನ್ ಮಾಡಿದ್ರೆ ಇಲ್ಲ, ಅದು ಡಾಕ್ಯುಮೆಂಟ್ಸು ಇಲ್ಲ, ಅದಕ್ಕೂ ಇಲ್ಲ, ಪ್ಲಸ್ ಇಂಜಿನ್ ಮಾಡಿಸ್ಕೊಬೇಕು ನೀವು, ಹಂಗೆ ಹಿಂಗೆ ಅಂದರು. ಸೊ ಬೇಡ ಅಂತ ವಾಪಸ್ ಊರಿಗೆ ಹೋಗ್ತಾ ಇದ್ದೀವಿ. ಅರೌಂಡ್ 7:30 ಆಗಿದೆ. ನನ್ನ ಪ್ರಕಾರ ನಮ್ಮ ಊರಿಗೆ ಹೋಗೋಕ್ಕೆ ಒಂದು ಎಷ್ಟು ಸುತ್ತಿ ಮಾಡ್ರು ಒಂದು 9:30 ಆಗುತ್ತೆ ಅಂದ್ಕೊಂಡಿದ್ದೀನಿ. ಇನ್ನೂ ಜಾಸ್ತಿನೇ ಆಗ್ಬೋದು. ಭಯಂಕರ ಟ್ರಾಫಿಕ್ ಗುರು ಇಲ್ಲಿ. ಸಕ್ಕತ್ತು ಹಿಂಸೆ ಆಗ್ತಾ ಇದೆಲ್ಲ ಹೋಗ್ತಾ. ಸೊ ಅವಾಗಲೇ ಹೇಳ್ದಂಗೆ ಗಾಡಿ ರಿಜೆಕ್ಟ್ ಆಗಿದೆ ಸದ್ಯಕ್ಕೆ. ನೋಡೋಣ, ಮನೆಗೆ ಹೋಗಿ ಒಂದು ರೌಂಡ್ ಏನಾರು ನಮ್ಮ ಫ್ರೆಂಡ್ ಏನಾದರೂ ಇಲ್ಲ ಅದೇ ಗಾಡಿ ಬೇಕು ಅಂದರೆ ಮತ್ತೆ ಬಂದು ಅದೇ ಗಾಡಿ ತೊಗೊಬೋದು. ಇನ್ನೂ ಚಾನ್ಸಸ್ ಇದೆ, ಹೇಳೋಕ್ಕಾಗಲ್ಲ ಗುರು ಯಾವಾಗ ಏನಾಗುತ್ತೆ ಅಂತ. ಸದ್ಯಕ್ಕೆ ಬೇಡ ಅಂತ ಹೇಳಿ ಹೋಲ್ಡಲ್ಲಿ ಇಟ್ಟಿದ್ದೀವಿ ಗಾಡಿನ. ಸೊ ಸರಿ ಗಾಯ್ಸ್, ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ರೈಡ್ ಸೇಫ್, ಹೆಲ್ಮೆಟ್ ಹಾಕ್ಕೊಳ್ಳಿ. ಬರೀ ಪೊಲೀಸ್ವರ್ಗೋಸ್ಕರನೇ ಅಂತಲ್ಲ, ಹೆಲ್ಮೆಟು ನಿಮ್ಮ ಸೇಫ್ಟಿಗೋಸ್ಕರ ಹಾಕ್ಕೊಳ್ಳಿ ಹೆಲ್ಮೆಟ್ನ. ರೈಡ್ ಸೇಫ್, ಪೀಸ್.